ಪ್ರಯತ್ನಿಸಿ ನೋಡಿ, ನೀ ನನ್ನನ್ನು ಗೆಲ್ಲಲಾರೆ. ನಿನಗಂತ ಶಕ್ತಿ ನಿನ್ನಲ್ಲಿಲ್ಲ. ಹೋಗೆ ಹೋಗು. ನೀನಂತ ನಾಯಿಗಳನ್ನ ಕೆಂಗಣ್ಣಿಂದ ಕಿಕ್ಕರಿಸಿ ನೋಡೋದ್ಯಾಕ? ಉತ್ ನಾಯಿಗಳನ್ನ ಕತ್ತವೆ ಅಂತ ಗೊತ್ತಿದ್ರು ನೋಡೋದ್ಯಾಕ? ಡಾಕ್ಟ್ರ ಜಗಳ ಮಾಡಿ ಕಳಿಸ್ಬಿಟ್ರಲ್ಲ ಲೌಡಿರ. ಕೆರ ತಕ್ಕನ್ ಜ್ವರ ಬರೋ ಮಟ್ಟ ಹೊಡೆದೀನಿ ಅಂದರೆ ಓಡ್ಬಿಡ್ತೀಯ. ಸುಮ್ಕ ಹೊಂಟು ಬಿಡು. ನಮ್ಗೆ ಪಿತ್ತ ನತ್ತಿಗೆ ಹತ್ತಿಸ್ಬೇಡ. ನಾವು ಹೆಂಗ ಅಂತ ಗೊತ್ತು ತಾನೆ? ಸ್ನೇಹಿತರು ಸ್ನೇಹಿತರು ಸ್ನೇಹಿತರು, ನಾವು ಗೊತ್ತು ತಾನೆ ಹೆಂಗಂತೇಳಿ. ಹೋಗು. ಬಿಡ್ಲೆ ಯಾಕಂಗಡ್ತೀಯೋ? ಏನ್ ಇವಳೊಬ್ಬಕ್ಕಿನೇ ಇರೋದು? ಪಿತ್ತ ಹತ್ತಿಗತ್ತಂತ ಏನ್ ಮಂದಿಗೆಲ್ಲ ಹತ್ತಕ್ಕಿಲ್ಲೇನ? ಇವಳೊಬ್ಬಕ್ಕಿಗೆ ಹತ್ತದು ಪಿತ್ತ ನತ್ತಿಗತ್ತಂತ ನತ್ತಿಗ. ನಿಂಗೆ ಹತ್ತಕ್ಕಿಲ್ಲ ಕಣೆ, ಮುಚ್ಕೊಂಡು ಹೋಗ. ನನ್ನ ಜೊತೆಗೆ ಮಾತಾಡ್ಕೋರ್ಬೇಡ, ಮುಚ್ಕೊಂಡು ಹೊಂಟ್ಬಿಡು. ಬತ್ತಿರ್ತಾಳ ಕಣ, ಆಗ್ಲೆಲ್ಲ ಮಾತಾಡ್ಕೊಂಡು ಸುರುವಳ್ಳಿ ಬಂದಂಗ. ನೀನು ಹೆಂಗ ಏನು ಅಂತ ಗೊತ್ತೈತಿ. ಹೋಗೆ ಸುಮ್ಕ. ನೀನಂತ ನಾಯಿಗಳ ಜೊತೆ ಮಾತಾಡುದು ಒಂದೇ, ಸುಮ್ಕೆ ತಪ್ಪಿಕೋಗೋದು ಒಂದೇ. ಏನು ಗೋಳಿಕಂತಿರವ ಈ ಊರಾಗೆಲ್ಲ ಹೆಂಗಸ್ರು ಯವ ಗಂಡಸ್ರು ಬಿಡೋಕಿಲ್ಲ. ನಾನು ಜಾಗ ಕೊಟ್ಟೇನೆ ಅಯ್ಯಪ್ಪಂಗ. ಡಾಕ್ಟ್ರ್ ಇದ್ ಮಾಡ್ಕೊಳಕ್ಕ ನೀವು ಕೊಡ್ಬೇಕಿತ್ತಂಗ ನೋಡ್ ಜಾಗವಾ. ಕೊಡ್ತಾರ ಕಣ. ನಿನ್ಗ ಹಣದ್ದು ಇದಲ್ಲ, ಅದಕ್ಕೆ ಕೊಡ್ತೀನಿ. ನಾವೇ ಕೊಡುಮ. ನೀನೊಳ್ಳೆ ಬೇಸ್ ಹೇಳ್ತಿ, ಗೌರ್ಮೆಂಟ್ ಕಡೆಯಿಂದ ಕೊಡ್ತಾರ ಕಣ ಅಯ್ಯಪ್ಪಂಗ. ತಕಂತಾನ ತಕಂಡಾನ. ಹೋಗು. ಏನು ಇವಳು ಹಬ್ಬಕ್ಕಿನೇ ಇಂದಲೇ ಉದ್ಧಾರ ಆಯ್ತಿರೋದು ಊರು ಅನ್ನೋ ಥರ ಮಾತಾಡ್ತಾಳೆ. ಹೋಗೆ. ಯವ ನಿನ್ ಜೊತೆಗೆ ಮಾತಾಡೋದು ಒಂದೇ, ಸುಮ್ಕ ಹೋಗೋದು ಒಂದೇ. ನಾವು ಮಾತಾಡಕ್ಕಿಲ್ಲ ಕಣವ ನಿಮ್ ಜೊತೆಕ. ಅರೆ ಲಕ್ಷ್ಮೀದು ಅಕ್ಕ, ನಮ್ದಕ್ಕೆ ಒಂದು ಮಾತಿಗೆ ಬಂತು ನೋಡಿ. ನಿಮ್ದಕ್ಕೆ ಇಬ್ರದ್ದು ಜೊತೆ ಹೇಳ್ಬೇಕು ನಾನು. ಈ ಕಡೆದು ತಿರ್ಗಿ ಅಲ್ಲ ಕಣ, ಮೀ ಪಾತಿವಾನ ಹಚ್ಕಿಲ್ದೋಳೆ. ಈ ಕಡೆ ತಿರ್ಗಿ ಅನ್ಬಿಟ್ಟು ನೀನೇ ಮುಂದಕ್ಕೆ ಬಂದು ಕುಂತ್ಕಂತೀರ ತಿರ್ಗಾಕ ಮುಂಚೆ. ಅಯ್ಯಯ್ಯ, ಭಾರಿ ಸ್ಪೀಡ್ ಇದೆ ಅದು ಬಿಡತಾಯಿ ನೀನು. ಅರೆ ಲಕ್ಷ್ಮೀದು ಅಕ್ಕ, ಗುಂಡದು ಅಕ್ಕ, ಅದು ಇವ್ರದ್ದು ಡಾಕ್ಟ್ರದ್ದು ಏನೋ ಹೇಳಿದ್ದು ನಿಮ್ದಕ್ಕೆ ಅರ್ಥಗೆ ಆಗಿಲ್ಲ. ಏನೋ ಅಂದ್ರಲ್ಲ ಅವ್ರದ್ದು ಡಾಕ್ಟ್ರದ್ದು. ಅಪ್ಪ ಇವ್ರದ್ದು ಐರಾವತದ್ದು ಬಂದಿದ್ದು. ಅವ್ರದ್ದು ಹತ್ತಿಗೆಗೆ ಹುಷಾರಿಲ್ಲ ಅಂತ ತಾನೆ. ಅವ್ರದ್ದು ಹತ್ತಿಗೆದು ಅಂದರೆ ಗುಂಡಕ್ಕದು ಮಗಳದು ತಾನೆ. ಹೌದಲ್ವೇ? ನನಗೆ ಉಳಿಲಿಲ್ವೇನೆ? ನನ್ನ ಮಗಳು ಗೊತ್ತಾರಲ್ವೇನೆ? ಏನಾಯ್ತೋ ಎತ್ತೋ? ಅಯ್ಯೋ ಕಂದ ಚಂದ್ರಿಕಾ, ಅಯ್ಯೋ ನನ್ನ ಮಗಳು ಮಾತಾಡೋಕ್ಕೂ ಆಗಕ್ಕಿಲ್ಲ, ಅಲ್ಲಿ ಹೋಗಕ್ಕೂ ಆಗಕ್ಕಿಲ್ಲ. ಏನಾಯ್ತೋ ಏನು ಬಿಡ್ತೋ ಒಂದು ಅರ್ಥನೇ ಆಗ್ತಿಲ್ವಲ್ಲೇ ಪತಿ. ಅಯ್ಯೋ ಗುಂಡಕ ಏನು ಆಗಿರಕ್ಕಿಲ್ಲ, ಸುಮ್ಕಿರು. ನೀನ್ಯಾಕೆ ಹಿಂಗೆ ಎದ್ದು ನಿಂತ್ಕೊಂಡ್ಬಿಟ್ಟೆ ಬೇಜಾರಲ್ಲಿ? ಕುತ್ಕಳೆ ಗುಂಡಿ, ಏನು ಆಗಕ್ಕಿಲ್ಲ, ಕುತ್ಕ. ಜ್ವರ ಬಂದಿರ ಪಾತೀನಿ, ಸುಮ್ಮನೆ ಕುಂತಾಳ. ಈ ಮೀಟ್ರ್ ಕುಡ್ತಾಳೆ. ಇವಾಗಲೇ ಮಾತಾಡ್ಬೇಕೇನ, ಇವಾಗಲೇ ಎದ್ದಳಿಸ್ಬೇಕೇನ? ನೀನು ಬೇರೆ ಬೇಸ್ ಮಾತಾಡ್ತಿದ್ದೆ. ಮೊದಲೇ ಹುಷಾರು ತಪ್ಪಿ ಒಂದು ತಿಂಗಾಗಿ 10-15 ದಿನ, ಇವಾಗ ಚೆನ್ನಾಗಾಗಿದ್ದಿ. ನೀನು ನೋಡಿದ್ರೆ ಮತ್ತೆ ಹಿಂಗೆ ಆಯ್ತಿದೆಯಲ್ಲ. ಕುತ್ಕಳೆ. ಅಲ್ಲ ಕಣೆ ಪಾತಿ, ಅಲ್ಲ ಕಣೆ ಲಕ್ಷ್ಮಿ, ಪಾತಿಮ್ಮ ಹೇಳ್ತಿರೋದು ದಿಟಾನೆ ತಾನೆ. ನನ್ನ ಮಗಳು ಅಂತ ನನಗೆ ನೆನಪಿಗೆ ಬರಲಿಲ್ವಲ್ಲ. ಬರೀ 1.5 ತಿಂಗಳಿಗೆ ನನ್ನ ಮಗಳು ಮರ್ತ್ಬಿಟ್ನ ನಾನು. ನನ್ನ ಮಗಳು. ಅಯ್ಯೋ ಹಂಗೇನು ಆಗಕ್ಕಿಲ್ಲ, ಸುಮ್ಕಿರಕಯ್ಯ. ಅದಕ್ಕೆ ಹಂಗಾಡ್ತಿ, ಸುಮ್ಕಿರು. ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ, ಸುಮ್ಕಿರು. ಅಯ್ಯೋ ಗುಂಡದು ಅಕ್ಕ, ನಮ್ದಕ್ಕೆ ಈಗ ಹಾಸ್ಪಿಟ್ಲದು ಹತ್ರ ಕೂತಿದ್ದೀವಿ. ಡಾಕ್ಟ್ರದ್ದು ಬಂದರೆ ಗೊತ್ತಾಗುತ್ತಲ್ಲ, ಅವ್ರದಕ್ಕೆ ಹೇಳೇ ಹೇಳ್ತಾರೆ. ಕಾಯೋಣ, ಕೈದು ನೋಡೋದು ಒಳ್ಳೇದಲ್ಲ, ಹೌದಲ್ವಾ? ಕಾಯೋಣ ಇರು. ಬಂದ್ಮ್ಯಾಗ ಕೇಳ್ಕೊಂಡೆ ಹೋಗೋಣ. ಯಾಕೆ ಹೋಗಿದೆ, ಏನು ಸರಿಯಿಲ್ಲ ಅಂತ ಡಾಕ್ಟ್ರನ್ನೇ ಕೇಳಮ್ಮ ಇರು. ಚಂದ್ರಿಕಾ ನಿಂಗೆಂತ ಗೋಳು ಬಂತೆ ಚಂದ್ರಿಕಾ? ನನ್ನಿಂದಾಗ ನಿನಗೆ ನೆಮ್ಮದಿ ಇಲ್ದಂಗೆ ಐತಲ್ಲ ಚಂದ್ರಿಕಾ. ಎದಕ್ಕಲ್ಲ ಗಜ, ನಿನ್ನ ಹೆಂಡ್ರಿಗೆ ಏನಾಯ್ತಲ್ಲ? ಐರಾವತ್ತ ಫೋನ್ ಹಚ್ಚಿ ಅಕ್ಕಯ್ಯ ಬಾರಿ ಮನೆ ತಕ್ಕಂತ ಹೇಳಿದ್ನಲ್ಲ, ಎದಕ್ಕಲ್ಲ ಏನಾಯ್ತಲ್ಲ? ಅಯ್ಯೋ ಭಗವಂತ, ಇದಕ್ಕಲ್ಲ ಹಿಂಗೆ ಮಕ್ಕಂಬಿಟ್ವಳು ನಿನ್ನ ಹೆಂಡ್ರು. ಅಕ್ಕಯ್ಯ ಏನು ಎತ್ತ ಅಂತೇಳಿ ಒಂದು ಏನು ಗೊತ್ತಾಗ್ತಿಲ್ಲ ಕಡೆ. ಆರಾಮಿಲ್ಲ ಅಂತೇಳಿ ಮಕ್ಕಂಬಿಟ್ರವಳು. ಏನು ಎತ್ತ ಅಂತೇಳಿ ಒಂದು ಚೂರು ಗೊತ್ತಾಗ್ತಿಲ್ಲ ಕಡೆ. ಅಕ್ಕಯ್ಯ ಏನಾಗೈತೆ, ಏನು ಬಿಟ್ಟೈತೆ, ಒಂದು ಅರ್ಥ ಆಗ್ತಿಲ್ಲ ಕಡೆ ನನಗೆ. ಸಮಾಧಾನ ಮಾಡ್ಕ, ಏನು ಆಗಕ್ಕಿಲ್ಲ. ಡಾಕ್ಟ್ರು ಬರ್ತಾರೆ, ಸುಮ್ಕಿರು. ಏನು ಎತ್ತ ಅಂತ ನೋಡ್ತಾರೆ, ಸುಮ್ಕಿರು. ಬನ್ನಿ ಡಾಕ್ಟ್ರೆ. ನಮ್ಮ ಅತ್ತಿಗೆ ಏನಾಗೈತೆ ನೋಡ್ರಿ, ನಮ್ಮ ತಾಯಿಗೆ ಏನಾಗೈತೆ ನೋಡ್ರಿ. ಅಕ್ಕಿ ನನ್ನ ಮಗನ ಥರನ ಸಾಕಾಳ. ನಮ್ಮ ಅತ್ತಿಗೆ ಏನಾಗೈತೆ ನೋಡ್ರಿ ಡಾಕ್ಟ್ರ ನೋಡ್ರಿ. ಅಲ್ಲ ಕಣಪ್ಪ, ನಿನ್ನ ಥರ ಅತ್ತಿಗೆ ಮೈದನ್ನು ಎಲ್ಲೂ ನೋಡಿಲ್ಲ. ನಿಮ್ಮ ಅಣ್ಣನೂ ಗೋಳಾಡ್ತವನೆ, ನೀನು ಗೋಳಾಡ್ತಿದ್ದಿ. ನಿಮ್ಮ ಸಂಬಂಧ ಅಂದರೆ ಹಿಂಗಿರ್ಬೇಕು ನೋಡು. ಅಣ್ಣ ತಂಗಿರ್ತಾರ, ಇದು ಮಗನ ಥರ ನೀನು ನೋಡ್ಕೊಂತಾರ ನಿಮ್ಮ ಅತ್ತಿಗೆ. ಅವ್ರ ಗಂಡ ಎಲ್ಲ ಒಂದೇ ಕುಟುಂಬದಾಗ ಎಷ್ಟು ಚೆನ್ನಾಗಿದ್ದೀರ. ನಿಮ್ಮನ್ನು ನೋಡಿ ಕಲಿಬೇಕು ಜನಗಳು, ನಿಮ್ಮನ್ನು ನೋಡಿ ಕಲಿಬೇಕು. ಅಂಥವ್ರು ನೋಡ ಕಲಿತಾರ. ಬಂದು ನೋಡ್ಬಾ ಪಟ್ನ. ಅವಳಿಗೆ ಏನಾಗೈತೆ, ಏನು ಬಿಟ್ಟೈತೆ ಅಂತೇಳಿ. ಪಾಪ ನಮ್ಮಪ್ಪ ಏನೋ ಊರಾಗಿಲ್ಲ, ಎಲ್ಲ ಹೋದ್ನ. ಹಂಗೆ ಯಾರೋ ಕರ್ಕೊ ಹೋದ್ರಂತೆ. ದಳ್ಳಾಳಿ ವ್ಯಾಪಾರ ಮಾಡ್ಬರುಮಂತೆ ಬಾ ಅಂತೇಳಿ ಅಲ್ಲಿಗೆ ಹೊಂಟ್ಬಿಟ್ಟ. ಬಾ ನಾವು ಮಾತಾಡ್ತಾವೈತಾನೆ. ನಿನ್ಗೇನಮ್ಮ ಸುಮ್ಮನೆ ನಿಂತ್ಕ. ನಿಂಗೂ ಜ್ವರ ಇಲ್ಲ ಅಂದರೆ ನನ್ನ ತಕ್ಕ ಜ್ವರ ಬಂದ್ರೆ ನನ್ನ ತಕ್ಕ ಬರ್ಬೇಕು ತಿಳ್ಕೊಂಬಿಡೋದನ್ನ. 1 ಇಂಜೆಕ್ಷನ್ ಪೆಟ್ಟು 5 ಇಂಜೆಕ್ಷನ್ ಪೆಟ್ಟು ಕಳಿಸ್ತೀನಿ ಸುಮ್ಮನೆ ಅಂದ್ರೆ. ಯವ್ವೋ, ಈ ಡಾಕ್ಟ್ರಪ್ಪ ಹೇಳ್ದಂಗೆ ಮಾಡ್ಬಿಡ್ತಾನಪ್ಪ. ಸುಮ್ಕ ತಪ್ಪಿರೋದೇ ಒಳ್ಳೇದು. ನಂಗೆ ಹಾಕ್ಬೇಕು. ಅವ್ನು ನೋಡ್ಕೊಂಡು ಅವ್ನು ಹೋಯ್ತಾನೆ. ನಾನು ನನ್ನ ಮಗಳನ್ನ ಮನೆಯಾಗ ಮದುವೆ ಮಾಡ್ಬೇಕು ಅನ್ಕೊಂಡಿನಿ. ನಮ್ಮ ಚಿಕ್ಕ ತಮ್ಮಂಗೆ ನನ್ನ ಮಗಳನ್ನೇ ಮದುವೆ ಮಾಡ್ತೀನಿ. ನಮ್ಮ ನಿಮ್ಮಿ ಯಾವತ್ತಿದ್ರೆ ಈ ಮನೆ ಸೊಸೆನೇ ಆಗಬೇಕು.
ಅಕ್ಕಯ್ಯ ಇಂಥ ಟೈಮಲ್ಲಿ ಹಿಂಗೆಲ್ಲ ಮಾತಾಡೋದು ಬೇಕೇನ? ಹುಷಾರಿಲ್ಲ ಅದಕ್ಕೆ ಮೊದಲೇ ಅದಕ್ಕೆ ಮುಂಗೆ ಏನಾಗೈತೆ ಫಸ್ಟು ನೋಡುವಂತ ಸುಮ್ಕಿರು. ಏನು ಎತ್ತ ಅಂತೇಳಿ ನಾ ಅಣ್ಣನ ಗಾಬರಿ ಆಗಂತದನ. ಏನಾಗೈತೆ ಏನು ಬಿಟ್ಟೈತೆ ಗೊತ್ತಾಗುತ್ತಾ? ಸುಮ್ಕಿರು, ಎದಕ್ಕಂಗೆ ಮಾತಾಡ್ತಿ? ಬನ್ನಿ ಡಾಕ್ಟ್ರಪ್ಪ, ಬನ್ನಿ ನೋಡಿ ಬನ್ನಿ ಫಸ್ಟ್ ಬಂದು ನೋಡಿ ಬನ್ನಿ. ಅಕಸ್ಮಾತ್ ಏನಾರು ನಾಡಿ ಬಡ್ತಾ ಆಡ್ತಿಲ್ಲ ಅಂದ್ರೆ ಈಕೆ ಸತ್ತಾಳಂದ್ರೆ ನಾನು ಮೊದಲನೇ ತಮ್ಮಂಗಿ ನನ್ನ ಮಗಳನ್ನ ಮಾಡ್ಬಿಡ್ತೀನಿ. ಹೆಂಗಿದ್ರೆ ನಮ್ಮ ನಿಮ್ಮಿ ಚೆನ್ನಾಗಿಲ್ಲ ನೋಡಕ್ಕಂತಾರ. ಸುಮ್ಕ ಇವನ್ಗೆ ಮಾಡ್ಬಿಡ್ತೀನಿ. ನೀನೇ ಎಡ್ರಂಡ್ ಆಗಿರ್ತಿರೋದಲ್ಲ, ಅದಕ್ಕೆ ಹೆಂಗತ್ತೇಳು ಸಿಕ್ಕಾಳೆ ಮಾಡ್ಕಲ್ಲ ಅಂತೇಳಿ ಮಾಡ್ಬಿಡ್ಬೋದು ನಮ್ಮ ನಿಮ್ಮಿಯ. ಡಾಕ್ಟ್ರೆ ಏನಾಗೈತಿ ಡಾಕ್ಟ್ರೆ? ಹಂಗೆ ಹಿಡ್ಕೊಂಡು ಒಂದು ನಿಮಿಷದ ಮ್ಯಾಗಾಯ್ತು, ನೀವು ಹೇಳ್ತಾನೆ ಇಲ್ಲ ಏನಾಯ್ತು ಬಿಡ್ತು ಅಂತೇಳಿ. ಏನಾಯ್ತು ಡಾಕ್ಟ್ರೆ? ಏನಪ್ಪ ಗಜ, ಯಾವ ಸ್ವೀಟ್ ತಂದು ಕೊಡ್ತಿ? ಎಲ್ಲರಿಗೂ ಸ್ವೀಟ್ ತಂದು ಕೊಡ್ಬೇಕಪ್ಪ ನೀನು. ಇಡೀ ಊರಿಗೆ ಸ್ವೀಟ್ ಹಂಚ್ಬೇಕು ಇನ್ಮ್ಯಾಗ. ನೀನು ಮದುವೆನೇ ಆಗಕ್ಕಿಲ್ಲ ಅಂತಂದೆ. ನೋಡು, ಒಳ್ಳೆ ಹುಡುಗಿ ಸಿಕ್ಕಿ ಮದುವೆ ಆಗಿ ಇವಾಗ ತಂದೆ ಕೂಡ ಆಗ್ತಿದ್ಯಲ್ಲೋ, ಸ್ವೀಟ್ ಕೊಡೋ ನಮಗೆ. ಡಾಕ್ಟ್ರೆ ನೀವು ಹೇಳ್ತಿರೋ ತಿಟ್ಟಾನೆ. ನಾನು ತಂದೆ ಆಗ್ತಿದ್ದೀನಿ. ನೀವು ಹೇಳ್ತಿರೋ ತಿಟ್ಟಾನೆ ಡಾಕ್ಟ್ರೆ. ನೀವೇನು ಸುಳ್ಳು ಹೇಳ್ತಿಲ್ಲ ತಾನೆ? ಈ ವಿಚಾರದಾಗ ಯಾರು ಸುಳ್ಳು ಹೇಳ್ತಾನೆ? ತಿಟ್ಟ ಹೇಳ್ತಿದ್ದೀರ ತಾನೆ? ಐತಲ್ಲ ಕಡೆ ಡುಮ್ ನನ್ನ ಕಕ್ಕ ಆಗ್ತಾನೆ, ನನ್ನ ಚಿಕ್ಕಪ್ಪ ಆಗ್ತಾನೆ. ಐತಲ್ಲ ಕಡೆ ಡುಮ್ ಡಂಕಡ ಕಡಮ್ ಡಮ್ ಡಂಕಣ ಕಡಮ್ ಡಮ್. ಅಕ್ಕಯ್ಯ ನೀನು ಅತ್ತೆ ಆಗ್ತಿದ್ಯಾ ಡಮ್ ಡಂಕಡ ಕಡಮ್ ಡಮ್ ಡಂಕಣ ಕಡಮ್. ಅಲ್ಲ, ನಾನು ಕೇಳಿದ್ದೆ ತಾನೆ. ಹಂಗಾರೆ ಈಕೆ ಪ್ರೆಗ್ನೆಂಟೆ, ಅದಕ್ಕೆ ಇದು ಹಿಂಗೆ ಕುಣಿತವನ. ನಾನೇನೋ ಅಂತವ್ನ ಏನ್ಬಿಟ್ಟು ತಿರುಗಿ ನೋಡಿದ್ರೆ ಇವನು ತಿಟ್ಟೋಲ್ಲ ಕುಣಿತವನೆ. ಓಹೋ, ಗುಂಡಿ ಮಗ್ಳಂಗಾರ ಬಸ್ರಿ. ಅಕ್ಕಯ್ಯ ನೀನು ಅತ್ತೆ ಆಗ್ತಿದ್ಯಾ ಕಣೆ. ಅಣ್ಣಯ್ಯ ನನಗೆ ಮಗ ಬತ್ತಾನೆ, ನನ್ನ ಚಿಕ್ಕಪ್ಪ ಅಂತಾನೆ. ನಂಗಂತೂ ಫುಲ್ಲು ಖುಷಿ ಆಗ್ಬಿಡ್ತು ಕಣೆ. ನೀನು ಬಂದ ಕಾಲ್ಗುಣ ನನಗೆ ಶುಭ ಸುದ್ದಿ ಬಂತು ಅಕ್ಕಯ್ಯ. ನಮ್ಮ ಅತ್ತಿಗೆಮ್ಮ ತಾಯಿ ಆಗ್ತಾವಳ. ಅತ್ತಿಗೆಮ್ಮ ಅಮ್ಮಂಗ ಪಾಪು ನಮ್ಗೊಂದು ಮನೆಗೆ ಪುಟ್ಟ ಪಾಪು ಬತ್ತೈತೆ ಕಣಕ್ಕಯ್ಯ, ನಿಮ್ಮ ಖುಷಿ ಯಾವಾಗಲೂ 100 ಕಾಲ ಹಿಂಗೆ ಇರಲಿ. ಏನಮ್ಮ ಜಲ್ಜಮ್ಮ, ನಿನ್ನ ನಾದಿನ ಕರ್ಕೊಂಡು ಹಾಸ್ಪಿಟ್ಲಿಗೆ ಬಂದ್ಬಿಡಮ್ಮ. ಸರಿಯೇನಾ? ಆಕೀಗ ಇನ್ನೂ ಬ್ಲಡ್ ಚೆಕಪ್ ಮಾಡಬೇಕು, ಸ್ಕ್ಯಾನ್ ಮಾಡಬೇಕು, ಏನು ಎತ್ತ ಅಂತೇಳಿ ಎಲ್ಲ ಇದು ವಿಲೇಜ್ ಹಾಸ್ಪಿಟ್ಲಿಗೆ ಬರ್ಕೊಡ್ತೀನಿ. ಯಾಕಂದ್ರೆ ಇವಾಗ ನಮ್ಮ ಹಾಸ್ಪಿಟ್ಲಿಗೆ ಅವೆಲ್ಲ ಇಲ್ಲ, ಬ್ಲಡ್ ಚೆಕಪ್ ಸ್ಕ್ಯಾನಿಂಗ್ ಎಲ್ಲ ಮಾಡೋದು ಅಲ್ಲೇ ಮಾಡಿಸ್ಬೇಕು. ನಾವೇನಿದ್ರು ಬರ್ಕೊಡೋದು ಅಷ್ಟೇ. ಆ ಹುಡುಗಿ ಈಗ ಪ್ರೆಗ್ನೆಂಟು, ಕೈ ನಾಡಿ ಬಿಡುತ್ತೆ ನೋಡೀನಿ. ಇನ್ನು ಯೂರಿನ್ ಟೆಸ್ಟು ಕಿಟ್ಟು ಎಲ್ಲ ಬರ್ಬೇಕು. ಒಟ್ನಾಗ ಹುಡುಗಿ ಪ್ರೆಗ್ನೆಂಟು, ಅದಂತೂ ನಾನು ಹೇಳ್ತೀನಿ. ಸರಿ ಡಾಕ್ಟ್ರೆ, ಕರ್ಕೊಂಬತ್ತೀನಿ. ಆಕೆ ಎದ್ಮ್ಯಾಗ ಆಕೆ ಹಂಗ ಮಕ್ಕಂಬಿಟ್ಟವಳೆಲ್ಲ ಹುಷಾರಾಯ್ತಲ್ಲ ಅಲ್ವಾ ಡಾಕ್ಟ್ರೆ? ಎದಾಯ್ತಲ್ ತಾನೆ? ಅಲ್ಲ ಕಣಮ್ಮ, ನೀನು ಹಂಗ ಮಕ್ಕೊಂಡಿದ್ದೆ, ನೀನು ಎದ್ದಿಲ್ಲೇನ? ನೀನು ಒಂದು ತಾಯಿಯಾಗಿ ಇತ್ಕೊಂಡು ಸುಸ್ತಾದಾಗ ಹೆಂಗೆ ಮಕ್ಕಂತಾರೆ ಬಿಡ್ತಾರೆ ಗೊತ್ತಾಗಕ್ಕಿಲ್ಲೇನ? ನೀನು ಒಳ್ಳೆ ಕಣ್ತಾಯಿ. ಸರಿ, ನಾ ಇನ್ನು ನೋಡ್ತೀನಿ. ಇದು ಐರಾವತ ಗಜ, ನಮಗೆ ಸ್ವೀಟ್ ತಂದು ಕೊಡ್ಬೇಕು ಕಣ್ರಪ್ಪ. ಸರಿ ಡಾಕ್ಟ್ರೆ, ಸರಿ. ನನಗೆ ಈ ಖುಷಿನ ಊರಾಗೆಲ್ಲ ಹೇಳಿ ಸ್ವೀಟ್ ಹಂಚಿ ಬಂದ್ಬಿಡ್ಬೇಕು. ಗುಂಡಕಯ್ಯ ಲಕ್ಷ್ಮಕ್ಕಯ್ಯ ಎಲ್ಲರಿಗೂ ಕೊಟ್ಟು ಬರ್ಬೇಕು. ನಡೀರಿ, ನಾನು ನಿಮ್ಮ ಜೊತೆ ಬರ್ತೀನಿ. ನಡೀರಿ. ಆರಪ್ಪಯ್ಯಪ್ಪ, ನಾನು ಹೆಂಗಪ್ಪ ಈಗ ಹೋಗುದು ಅಲ್ಗ ಅಂತಿದ್ದಿ ಬಾ. ಈ ಖುಷಿ ವಿಚಾರ ಹೇಳ್ಬಿಟ್ರೆ ಹೆಂಗುಸ್ರೆಲ್ಲ ಸುಮ್ಮನೆ ಆಗ್ಬಿಡ್ತಾರೆ. ಇಂಜೆಕ್ಷನ್ ಕೊಟ್ಟು ಕಳಿಸ್ಬಿಡ್ತೀನಿ ಅವ್ರಿಗೂ. ಬಪ್ಪ, ನನ್ನ ಚಿಕ್ಕಪ್ಪ ಆಯ್ತವನಿ. ನನ್ನ ಚಿಕ್ಕಪ್ಪ. ಅಕ್ಕಯ್ಯ ನಮ್ಮ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಹೇಳ್ಬಿಡ್ತೀನಿ ಕಣಕ್ಕಯ್ಯ. ಹುಷಾರಾಗಿ ನೋಡ್ಕೋ ಅಕ್ಕಯ್ಯ. ಈಕಿನ ಹಿಂಗೆ ಬಂದ್ಬಿಡ್ತೀನಿ. ಬಿದ್ದುಗಿದ್ಬಿಟ್ಟಳು. ಹುಷಾರು ಕಣಕ್ಕಯ್ಯ, ಹುಷಾರು. ಅಲ್ಲ, ಏಟೈತೆ ನನ್ನ ಮಗಳನ್ನ ಮದುವೆ ಮಾಡಾದ್ಮೇಲೆ ನಿಲ್ತಿದ್ದೇನೋ, ಇವಾಗಲೇ ನಿಂತ್ಕೊಂಡ್ಬಿಡ್ತಲ್ಲ. ಇವಳಿಗೆ ಹುಡುಗರಾಗ್ಬಿಟ್ರೆ, ನನ್ನ ಮಗಳನ್ನ ಕಡ್ಕಾಣಿಸ್ಬಿಟ್ರೆ, ನನ್ನ ಮಗಳಿಗೆ ಲೇಟ್ ಆಗ್ಬಿಟ್ರೆ ಹುಡುಗರಾಗೋದು ಏನು ಮಾಡೋದು? ಅರೆ ಗುಂಡದು ಅಕ್ಕ, ಲಕ್ಷ್ಮಿದು ಅಕ್ಕ, ಇವಂದು ಏನು ಈ ಥರದ್ದು ಡ್ಯಾನ್ಸ್ಗೆ ಮಾಡ್ಕೊಂಡು ಬರ್ತಿದ್ದಾನೆ ಐರಾವತದು? ಯಾಕೆ ಕೇಳಿ? ಖುಷಿದು ಬರ್ತಿದ್ದಾನೆ. ನೀವಿಬ್ರದ್ದು ಯಾಕೆ ಬೇಜಾರಿಗೆ ಆಗ್ಬಿಟ್ಟಿದ್ದೀರಾ ಕೇಳಿ? ಇದೇನಪ್ಪ ಐರಾವತ, ಹೋಗ್ಬೇಕಾರೆ ಬೇಜಾರಿಂದ ಕರ್ಕೋದೆ ಡಾಕ್ಟ್ರನ್ನ, ಇವಾಗ ನೋಡಿದ್ರೆ ಕುಣಿತಾ ಬಂದಿ, ಏನಾಯ್ತಪ್ಪ? ನಮ್ಮ ಅತ್ತಿಗೆ ತಾಯಿ ಆಗ್ತಾವಳೆ, ನಿಮ್ಮ ಮಗಳು ತಾಯಿ ಆಗ್ತಿದ್ದಾಳೆ. ನೀವು ಅಜ್ಜಿ ಆಗ್ತಿದ್ದೀರಾ, ಅದಕ್ಕೆ ಈ ಖುಷಿ. ಏನ ನಾನು ಅಜ್ಜಿ ಆಯ್ತವನಿ, ಲಕ್ಷ್ಮಿ ನನ್ನ ಅಜ್ಜಿ ಆಯ್ತವನಿ ಕಡೆ, ನನ್ನ ಅಜ್ಜಿ ಆಯ್ತವನಿ. ಅಯ್ಯೋ ದೇವ್ರೇ, ನನ್ನ ಮಗಳು ಪ್ರೆಗ್ನೆಂಟೇ. ಅಯ್ಯೋ ಬಸ್ರಿನೇ. ವೀಕ್ಷಕರೇ, ತಮ್ಮ ಹೆಣ್ಮಕ್ಳು ಪ್ರೆಗ್ನೆಂಟು ಅಂತಂದಾಗ ನಾವು ನಮ್ಮ ಮಕ್ಕಳನ್ನೇ ಮಗಳು ಅಂತ ಸಾಕಿರ್ತೀವಿ. ಅವರು ತಾಯಿತನ ತಗೊಂಡಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.